ಎಲೆಕ್ಷನ್ ಹೇಗಿದೆ, ಹೇಗೆ ನಡೀತಾ ಇದೆ ಗೊತ್ತಿದೆ ನಿಮಗೆ? ಯಾರ ಮೇಲೆ ಇಲ್ಲಿನ ಜನ ಇರ್ಬೋದು ಮತ್ತು ತಮಿಳ್ನಾಡು ಯಾರನ್ನ ಗೆಲ್ಲಿಸ್ಬೋದು? ಡಿ ಎಮ್ ಕೆ ಸರ್. ಡಿ ಎಮ್ ಕೆ. ಯಾವ ಕಾರಣಕ್ಕೆ ಸರ್? ಸರ್ ಪರವಾಗಿಲ್ಲ, ಮಹಿಳೆಯರು ಇದು ಬಸ್ ಫ್ರೈ ತಿಂಗಳು ಒಂಚೂರ ಸಾವಿರ ಕಳಿಸ್ತಾ ಇದ್ದಾರೆ. ಮಕ್ಕಳಿಗೆ ಬೆಳಗ್ಗೆ ಊಟ ಎಲ್ಲ ಪರವಾಗಿಲ್ಲ. ಜೊತೆಗೆ AIADMK ಹೇಗಿದೆ ಸರ್ ಇಲ್ಲಿ? AIADMK ಪರವಾಗಿಲ್ಲ, ಬಟ್ ಅವ್ರದ್ದು ಹೆಂಗೆ ಗೊತ್ತಾ, BJPಯಿಂದ ಸ್ವಲ್ಪ ಅದರಿಂದ ಸ್ವಲ್ಪ ಕಮ್ಮಿ. ಅವರು ಸಪ್ರೇಟ್ ಇದ್ದರೆ AIADMK ಓಕೆ. ತಮಿಳ್ನಾಡು ಜನ BJPಗೆ ಸಪೋರ್ಟ್ ಮಾಡಲ್ವಾ? ಅದು ಸಪೋರ್ಟ್ ಮಾಡೋದು ಇಲ್ಲದ ಅವ್ರ ಕೈಯಲ್ಲಿ. ನಾವೇನು ಹೇಳೋಕ್ಕಾಗಿಲ್ಲ. ಜನರು ಸಪೋರ್ಟ್ ಮಾಡೋದು BJP. ಅದೇ ಜನರದ ಬಗ್ಗೆ ಹೇಳ್ತಾರದು. ಅವ್ರು ಸಪೋರ್ಟ್ ಮಾಡೋದು ಅವ್ರ ಕೈಯಲ್ಲಿ. ಬಟ್ DMK ಬೆಸ್ಟ್ ಈಗ ಬೆಸ್ಟ್. ವಿಜಯ್ ಪಾರ್ಟಿ ಬಗ್ಗೆ ಏನು ಹೇಳ್ತೀವಿ? ವಿಜಯ್ ಅವರು ಕೂಡ ಈ ಸರಿ ನಿಂತಿದ್ದಾರೆ, ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಾ ಇದೆ. ಸ್ವಲ್ಪ ದಿವಸ ಹೋಗ್ಬೇಕು ಸರ್. ಈಗಲೇ ಬಂದು ನಾನು CM ಆಗಬೇಕಾದ್ರೆ ಆಗಲ್ಲ. ಯಾರೇ ಇರಲಿ, ನೀವು ಸಿಂಹ ಇರ್ಬೇಕಾದ್ರೆ ಆಗ್ದಾಗ ನೀವು ಆಗ್ತೀರಾ? ಆಗಲ್ಲ. CM ಆಗಬೇಕಾದ್ರೆ ಇನ್ನೂ ಟೈಮ್ ಇದೆ. ಜನರ ಬಗ್ಗೆ ಏನು ಅದು ಅಂತ ಎಲ್ಲ ನೋಡ್ಕೋಬೇಕು. ಜನರ ಬಗ್ಗೆ ಹೋಗಿ ಎಲ್ಲ ಇದನ್ನು ಇದು ಮಾಡಬೇಕು. ಇಲ್ಲ ಸರ್, ಅವರೇನು ದಿಢೀರು ಒಂದೇ ಸರಿಗೆ ನಾನು ನಿಂತ್ಕೊಂಡು ನಾನು CM ಆಗಬೇಕು ಅಂತಿಲ್ಲ. ಎಲ್ಲರ ಜನರ ಕಷ್ಟಗಳನ್ನು ಕೇಳಿದ್ದೀನಿ ಅಂತಲೇ ಅವರು ಬೂತ್ ಮಟ್ಟದಲ್ಲೂ ಕೂಡ ಪ್ರಚಾರ 2 ವರ್ಷದಲ್ಲಿ ಬಂದು ಏನು ಕೇಳಿದ್ದಾರೆ, ಯಾರ ಬಗ್ಗೆ ಕೇಳಿದ್ದಾರೆ? 40-50 ಜನ ಸತ್ತಿದ್ದಾರೆ. ಅವ್ರ ಮನೆಗೆ ಹೋಗಿಲ್ಲ, ಅವ್ರ ಮನೆಯಿಂದ ಅವ್ರ ಮನೆಯಿಂದ ಇವ್ರ ಮನೆಗೆ ಕರ್ಕೊಂಡು ಇದು ಮಾಡಿದ್ದಾರೆ. ಅದು ನೀವೇ ಒಪ್ಕೊಂತೀರ? ಹಾಗೆ ಅದೇ. ಬಟ್ ಜನರು ಯುವಕರು ಆ ಥರದ್ದು ಎಲ್ಲರೂ ಕೂಡ ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ ಅನಿಸ್ತದೆ. ಓಟ್ ಇಲ್ಲದವರು ಸಪೋರ್ಟ್ ಮಾಡ್ತಾರೆ, ಓಟ್ ಇರೋರು ಸಪೋರ್ಟ್ ಮಾಡಲ್ಲ. ಇದೇ ಸಿನಿಮಾ ಹುಚ್ಚು ಆ ಥರದವ್ರು ಚಿಕ್ಕ ವಯಸ್ಸಿನ ಹುಡುಗರೆಲ್ಲ ಅದೇ ನಮ್ದು ಏನಿಲ್ಲ ಸರ್. ಬೇರೆ ರಾಜ್ಯಗಳ ಎಲೆಕ್ಷನ್ಗೂ ಪಶ್ಚಿಮ ಬಂಗಾಳಕ್ಕೂ ತಮಿಳ್ನಾಡಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ವೆಸ್ಟ್ ಬೆಂಗಾಲ್ ಇರುತ್ತೆ ಸರ್. ಇಲ್ಲಿ ಬಂದು ಜಾಸ್ತಿ ಮೆಂಬರ್ಸ್ ಆಫ್ ಕೌಂಟಿಂಗ್ ಜಾಸ್ತಿ ಎಲ್ಲ. ಇವಾಗ ಲಾಸ್ಟ್ ಟೈಮ್ DMK ಇದ್ದು, ಇವಾಗ ಅದ್ರಿಗೆ ಆಪೋಸಿಟು NDA ಇದೆ. 40 ಮೆಂಬರ್ಸು ಕೂಟಣಿಯಲ್ಲಿ. ಈಚ ಕಡೆ DMK ಸ್ಟಾಲಿನ್ ಅವರು ಇದ್ದಾರೆ, ಅವ್ರ ಮಗ ಎಲ್ಲ. ಹತ್ತು ಕಡೆ ಒಂದು ಎಡಪ್ಪಾಡಿ, ಅನ್ಭವಣಿ ರಾಮದಾಸು, ಆಮೇಲೆ ನರೇಂದ್ರ ಮೋದಿ ಎಲ್ಲ ಇದ್ದಾರೆ. ಟಫೇ ಸರ್. ಯಾರು ಇವಾಗ ಹೇಳೋಕ್ಕಾಗೋದಿಲ್ಲ. 2 ಕಡೆನೂ ಕೆಲಸ ಮಾಡ್ತಾಯಿದ್ದಾರೆ. ಲಾಸ್ಟ್ ಓಟ್ ಹಾಕೋವಾಗ ಮಕ್ಕಳಿಗೆ ಜನಗಳಿಗೆ ಏನು ಬರುತ್ತೋ ಅದೇ. DMK AIADMK ಜೊತೆಗೆ TVK ಈ ಸರಿ ಒಳ್ಳೆ ಕಾಂಪಿಟೇಷನ್ ಕೊಡ್ಬೋದು ಅನ್ಸುತ್ತೆ. ಇರುತ್ತೆ ಸರ್, ಇದು ಇರುತ್ತೆ ಸರ್ ಕಾಂಪಿಟೇಷನ್. ಇವಾಗ ಇಬ್ಬರು DMK TVK ಅಂತ ಹೇಳ್ತಾರೆ ಸರ್. ಮಕ್ಕಳಿಗೆ ಜನಗಳಿಗೆ ಹಾಕೋವಾಗಲೇ ಗೊತ್ತಾಗುತ್ತೆ. ಎಲ್ಲ ಕಡೆನೂ ಜನಗಳಿದ್ದಾರೆ, DMKನಲ್ಲೂ ಇದ್ದಾರೆ, AIADMKನಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಟೈಮಿಂಗ್ ಎಲೆಕ್ಷನ್ ಟೈಮ್ನಲ್ಲಿ ಮೈಂಡ್ ಏನು ಹೇಳುತ್ತೋ, ಯಾರ್ಯಾರು ಏನು ಮಾಡಿದ್ದಾರೋ ಆದರೂ ಬರುತ್ತೆ ಸರ್. ತಮಿಳ್ನಾಡು ಜನ ಈ ಫ್ರೀ ಸ್ಕೀಮ್ಸ್ಗಳು ಫೇವರ್ ಇದ್ದಾರೆ ಸರ್. ತಮಿಳ್ನಾಡು ಜನ ಏನು ಕೊಟ್ಟರೆ ತಗೊಳ್ತಾರೆ ಸರ್. ಅವ್ರು ಹಾಕುವಾಗ ಮಾತ್ರ ಅವರು ಒರಿಜಿನಲ್ ಮೆಂಟಲ್ ಏನು ಹೇಳೋದೋ, ಮೈಂಡ್ ಏನು ಹೇಳೋದೋ ಅದು ಹಾಕ್ತಾರೆ ಸರ್. ಸರ್ ಕರ್ನಾಟಕದಲ್ಲಿ ಆ ಥರ ಪಾರ್ಷಿಯಲ್ ಇದೆ ಸರ್. ಅಂದರೆ ಇದನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ಕೇಂದ್ರ ಸರ್ಕಾರದಿಂದ BJP ಅವರು ಎಲ್ಲ ಅಪ್ಕಮಿಂಗ್ ಎಲೆಕ್ಷನ್ಸ್ಗಳಲ್ಲೂ ಕೂಡ ಫ್ರೀ ಸ್ಕೀಮ್ ಇಟ್ಕೊಂಡೇ ಬರೋದು. ನಿಮಗೆ AIADMK ಪ್ರಣಾಳಿಕೆ ನೋಡಿದಾಗೂ ಅದೇ ರೀತಿಯಾಗಿ ಅನಿಸುತ್ತೆ. ಬಟ್ ಕರ್ನಾಟಕದಲ್ಲಿ ಭಾಳ ವಿರೋಧ ಇದೆ ಫ್ರೀ ಸ್ಕೀಮ್ ಬಗ್ಗೆ. ಆ ರೀತಿಯಾಗಿ ನಾನು ಕೇಳ್ತಾ ಇದ್ದೀನಿ, ಆ ಥರದ್ದು ವಿರೋಧ ಇಲ್ಲಿ ಏನಾದರೂ ಇದೆಯಾ? ಫ್ರೀ ಸ್ಕೀಮ್ ಯಾಕೆ ಬೇಕು ಅನ್ನೋ ಥರ. ಇವಾಗ ಇಲ್ಲ ಏನಂದರೆ ಫ್ರೀ ಸ್ಕೀಮ್ ಕೊಡೋದಿಲ್ಲ ಮಕ್ಕಳ ದುಡ್ಡೇ. ಅದಕ್ಕೆ ಯಾರು ಕೊಟ್ಟರೇನೋ ತಗೊಳ್ತೀವಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಹಾಕೋವಾಗ ಅವ್ರಿಗೆ ಏನು ಮೈಂಡ್ನಲ್ಲಿ ಬರೋದು ಅದೇ ಸರ್. ಏನು ಆಗ್ಬೋದು ಸರ್ ಈ ಬಾರಿ? ಅದು ಹೇಳೋಕ್ಕಾಗೋದಿಲ್ಲ ಸರ್, ಫುಲ್ ಟಫು. ಅದೇ ಹೇಳ್ತಾ ಇದ್ದೀರ ಅಂದಾಜು ಪ್ರೆಡಿಕ್ಷನ್ ಸರ್. ಇದು ಬರೋ ಚಾನ್ಸ್ ಇದೆ ಹಂಗೆ. ಇವಾಗ ಹೇಳೋಕ್ಕೆ ಚಾನ್ಸ್ ಇಲ್ಲ ಸರ್. ಯಾಕಂದರೆ ಇವಾಗ ಲಾಸ್ಟ್ ಟೈಮು AIADMK DMK ನಮ್ಮ ತಮಿಳ್ನಾಡು ಯಾವಾಗ ಬಂದ್ರೆ ಒಂದು ಸರಿ ಇದು ಬರುತ್ತೆ, ಇನ್ನೊಂದು ಸರಿ AIADMK ಬರುತ್ತೆ. ಇವಾಗ ಇನ್ನೊಂದು TVK ಅಂತ ಒಂದು ಬಂದಿದೆ. ಹುಡುಗರು ಎಲ್ಲ ಫುಲ್ಲು ಪಾಪ್ಯುಲರ್ನಲ್ಲಿದ್ದಾರೆ, ಫುಲ್ಲು ಮಾಸ್ನಲ್ಲಿದ್ದಾರೆ. ಇವಾಗ ಗೊತ್ತಾಗೋದಿಲ್ಲ ಹೆಂಗೆ ಬರೋದು ಅಂತ ಹೇಳೋಕ್ಕಾಗೋದಿಲ್ಲ ಸರ್. ಅಟ್ಲೀಸ್ಟ್ TVK ಎಷ್ಟು ಸೀಟ್ ಹೊಡಿಬೋದು ಸರ್? TVK ಸೀಟ್ ಹೊಡೆಯೋಕ್ಕಿಲ್ಲ ಸರ್, ಜನಗಳಿದ್ದಾರೆ ಜಾಸ್ತಿ ಜನ. ಇವಾಗ ಇದರಲ್ಲಿ AIADMK DMK ಐತೆ, ಮೋದಿ ಇದ್ದಾರೆ. ಹಂಗೆ ಇವಾಗ ಇದ್ರ ಮಾತ್ರ ಹೇಳೋಕ್ಕಾಗ್ತಾ ಇಲ್ಲ. ಇವಾಗ AIADMK DMK ಇದ್ದರೆ ಯಾರಾದರೂ ಒಂದು ಹೇಳ್ಬೋದು. ಇವಾಗ ಇದು 3ನೇದು TVK ಐತೆ.
ತುಂಬ ಕಡಿಮೆ ಸರ್. ತುಂಬ ಈ ಥರ ವೆಸ್ಟ್ ಬೆಂಗಾಲ್ ಇಲ್ಲ, ಇದು ಇಂಡಿಯಾನೇ ನೋಡ್ತಾ ಇದೆ. ಇದು ಎಲೆಕ್ಷನ್ನ ತಮಿಳ್ನಾಡು ಎಲೆಕ್ಷನ್ ಹೆಂಗಿದೆ ಅಂತ ಇಂಡಿಯಾನೇ ನೋಡ್ತಾ ಇದೆ. ತಮಿಳ್ನಾಡು ಜನಕ್ಕೆ ಮೋದಿ ಬೇಕು ಅಂತ ಅನ್ನಿಸ್ತಾ ಇದೆಯಾ ಸರ್? ಈ ಮೈತ್ರಿ ಬಂದಿರೋದ್ರಿಂದ, ಮಾಡ್ಕೊಂಡಿರೋದ್ರಿಂದ ಇಲ್ಲಿನ ಜನ ಆ ಥರ ಬಯಸಿ ಏನಾದರೂ AIDMK ಓಟ್ ಹಾಕ್ತಾರೆ ಸರ್. ಇವಾಗ ಮೋಡಿ ಬಂದು ಇಂಡಿಯಾಗೆ ಬೇಕು ಸರ್. ಇವಾಗ ನಡೆಸ್ತಾರೆ ಇದು ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನು, ಅದಕ್ಕೋಸ್ಕರ ಇವಾಗ ಮೋಡಿನಲ್ಲಿ ಇದರಲ್ಲಿ ಕೆಲಸ ಇಲ್ಲ. ಇವಾಗ ಇದರಲ್ಲಿ ಇರೋದು TVK, ADMK, TVK, ಇದು ಮೂರೇ. ಮೋಡಿ ಬಂದು ಇಂಡಿಯಾಗೆ ಬೇಕು. ಇದು ಒಂದು ಮಾತ್ರ ಇಟ್ಕೊಂಡು ಮೋಡಿನ ಹೇಳೋಕ್ಕಾಗೋದಿಲ್ಲ. ಆ ಎಲೆಕ್ಷನ್ ಬೇರೆ, ಇವಾಗ ಇದು ಬಂದು ಸ್ಟೇಟ್ ಎಲೆಕ್ಷನು. ಅದಕ್ಕೋಸ್ಕರ ನೋಡೋಣ ಸರ್, ತುಂಬ ಕಾಂಪಿಟೇಷನೇ. ಯಾವ್ದು ಬಂದ್ರೇನು ಒಳ್ಳೇದು ನಡೆದ್ರೆ ಸರಿ. ಇವಾಗ ನಮ್ಮ ಓಟು ಹಂಗೆ ಹೇಳೋಕ್ಕಾಗೋದಿಲ್ಲ ಸರ್. ಇಲ್ಲ, ಹಂಗೆ ಹೇಳೋಕ್ಕಾಗೋದಿಲ್ಲ. ಕಾನ್ಫಿಡೆನ್ಷಿಯಲ್ ಇರಲಿ, ಬಟ್ ಅದೇ ಹೇಳಿದ್ರಲ್ವಾ, ಹೇಳ್ಕೊಡ್ದಲ್ವ ಆ ಥರ ಯಾವ ಓಟ್ ಅಂತ. ಅಲ್ಲ ಹೇಳಿದ್ರೆ ಏನು ತೊಂದರೆ ಇಲ್ಲ, ಬಟ್ ಓಕೆ, ಒಂದು ಅಂದಾಜು ಈ ಭಾಗದಲ್ಲೆಲ್ಲ ಯಾವ್ದು ಬರುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿ. ಹಂಗೆ ಹೇಳೋಕ್ಕಾಗೋದಿಲ್ಲ. ಒಂದೊಂದು ಏರಿಯಾದಲ್ಲಿ ಫೈಟ್ ಇದೆ, ಒಂದೊಂದು ಫುಲ್ ಫೈಟ್ ಇದೆ. ಸ್ವಲ್ಪ ಅದೇ ಲಾಸ್ಟ್ ಟೈಮ್ ಹೇಳಿಲ್ವಾ, ಒಂದು ಸಾರಿ ಬಂದರೆ ADMK ಬರುತ್ತೆ, ಇನ್ನೊಂದು 5 ವರ್ಷ ಬಿಟ್ಟು ಬಂದರೆ DMK ಬರುತ್ತೆ. ಆ ಥರ ಇತ್ತು ಫಸ್ಟು. ಮೆಜಾರಿಟಿ TVK ಬರುತ್ತಾ? ಮೆಜಾರಿಟಿ TVK ಬರೋ ಚಾನ್ಸ್ ಇದೆಯಾ ಸರ್? ಒಂದೊಂದರಲ್ಲಿ 2ನೇ ಚಾನ್ಸ್ ಬರ್ಬೋದು, ಒಂದರಲ್ಲಿ 3ನೇದು ಬರ್ಬೋದು. ಮೆಜಾರಿಟಿ ಬರೋಂಗೆ ಚಾನ್ಸ್ ಇಲ್ಲ ಸರ್. TVK ಬಂದು 2 ಚಾನ್ಸ್ ಬರುತ್ತೆ, ಬೈ ಸೆಕೆಂಡು, ಇಲ್ಲಾಂದ್ರೆ ಒಂದರಲ್ಲಿ 3rd ಬರುತ್ತೆ. ಅದೇ ಬಹುಮತ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹುಮತ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಇನ್ನು ಇವಾಗಲೇ ಬಂದಿದ್ದಾರೆ, ಇನ್ನು ಕಲ್ಸ್ಕೊಡೋರು ಇನ್ನೂ ಜಾಸ್ತಿ ಇದ್ದಾರೆ. ನಾವು கல்ஸ்கொள்ளಕ್ಕೆ இன்னும் ஐதே இல்லைண்ணே, ತುಂಬ கல்ஸ்கோಬೇಕು. டிவிகே ஃபேன்ஸ்க்கு அவ்வளோ எலெக்ஷன் பற்றியான பாலிட்டிக்ஸ் பற்றியான நாலேஜ் இல்லை, அதனால் அவங்களுக்கு ஓட்டு போடுறது அதை பற்றின ஒப்பீனியன் எனக்கு இல்லை. அவங்க ஃபேன்ஸ் அவ்வளோ இம்மெச்சூராக இருக்காங்க. பட் சம் ஃபேன்ஸ்னால நிறைய ஃபேன்ஸ்க்கு அவங்களுக்கு தப்பான பேர் வருது. அவங்களோட பார்ட்டிக்கும் தப்பான பேர் வர்றது அவங்க ஃபேன்ஸ்னால தான். தெரியல, பார்க்கலாம். Which is the winning party? DMK கன்ஃபார்ம். ஏன்னா யங்ஸ்டர்ஸோட நிறைய எல்டர்லி பீப்புள்ஸ்க்கு DMK தான் பிடிச்சிருக்கு. ஸோ அவங்க ஏத்திஸ்ட் அந்த இதெல்லாம் ஃபாலோ பண்ணுறாங்க, பெரியாரோட இசமெல்லாம் ஃபாலோ பண்ணுறாங்கன்றனால ஓகே 50-50 சான்ஸ் இருக்குது. ஜாஸ்தி சான்ஸ் DMK தான் வின் பண்ணுவாங்கன்னு தோணுது. But the youth response for the TVK party, the youths and almost the fans also. அவங்களுக்கு விஜயோட ஃபேஸ்க்கு மட்டும்தான் அவங்க ஓட்டு போடணுன்ற ஐடியாவில் இருக்காங்களே தவிர அவங்களோட ஒப்பீனியன், அவங்களோட பார்ட்டியோட என்ன கொள்கைகள் அதை பற்றியெல்லாம் அவங்களுக்கு நாலேஜ் இல்லை. அவங்க அதெல்லாம் வளர்த்துட்டு அதுக்கப்புறமா அவங்க பார்ட்டிக்கு சப்போர்ட் பண்ணால் பெட்டராக இருக்கும். அவங்க பார்ட்டி ஜெயிக்க வாய்ப்புகள் ஜாஸ்தி இருக்குது. அவங்களுக்கு அதை பற்றியெல்லாம் எந்த நாலேஜுமே இல்லாமல் ஃபேன்ஸுன்ற பேரில் அவங்களுக்கு ஓட்டு போடணுன்ற மட்டுமே அவங்க குறிக்கோளை வச்சுருக்காங்க. அது கொஞ்சம் மாற்றிக்கிட்டால் அவங்க பார்ட்டி பெட்டராக இருக்கும். இப்போ விஜய் வந்திருக்காரு, அவருக்கு ஒரு சான்ஸ் கொடுப்போம் அப்படின்னு தான் ஆல்ரெடிலாம் பேசினது தான். அவருக்கு ஒரு சான்ஸ் கொடுத்து பார்க்கலாம் அப்படின்னு தான். எப்படி சொல்கிறது, வரட்டும். ஒவ்வொருத்தருக்கு விஜயகாந்துக்கு வழி விடல, சரி ஓகே, நெக்ஸ்ட்டு இவர் எடுத்து வச்சுருக்காரு. அவ்வளோ பெரிய இண்டஸ்ட்ரியை விட்டுட்டு அவர் வந்திருக்காருல்ல, அப்போ சரி ஓகே, அவன் சான்ஸ் கொடுத்து பார்க்கலாம் அப்படின்ட்டு தான். DMK பண்ணாங்க, எப்படி வேலைவாய்ப்பு திட்டம் அந்த மாதிரி நிறைய விஷயங்கள் கொண்டு வந்தாங்க. இருந்தாலும் நிறைய போயிட்டுருக்கு, உள்ளே என்ன நடக்குதுன்னு நமக்கு தெரியாதுல்ல. அதனால் இந்த டைம் வந்து அவர் என்ன மாற்றுறாரு அப்படின்ட்டு அவரோட பாலிசி இதை பற்றி பார்க்கலாம் அப்படிங்கிறத எங்களோட இது பார்க்கலாம். April 23 எப்படி நடக்குது என்னன்ட்டு, அது ரிசல்ட் வந்தால் தான் தெரியும் யார் ஜெயிக்கிறாங்க என்ன. வராங்க, ஒவ்வொரு டைம் எல்லோரும் நல்லதை பண்ணுறேன்னு சொல்கிறாங்க, அவங்களால முடிஞ்ச நல்லதும் பண்ணுறாங்க. இவரும் வராரு, என்ன நல்லதை பண்ணுறாரு, என்ன மாற்றுறாருன்னு பார்க்கலாம். அந்த கேஸ்டிஸ்ட்டை ஒழிக்கிறாரான்னு இவரும் பார்க்கலாம் இவர்கிட்டையும். இல்லை, நிறைய ஜாதி வச்சு தான் நம்ம இதில் போயிட்டுருக்கு. இந்தியாவே ஜாதி வச்சு தான் எலெக்ஷன் ரன் பண்ணுறாங்க. அண்டு இவர் எப்படி ஜாதியை மாற்றுறாரா, இல்லை அந்த கம்யூனிட்டி சர்டிஃபிகேட்டை தூக்குறாரா அப்படின்னு ஒரு படத்துலேயே சொல்லியிருந்தார். இது இங்கேருந்து ஒழிச்சாதான் பின்னாடி வராது அப்படின்ட்டு. அவர் எங்கள் ஜென்ரேஷனில் ஒழிச்சாருன்னா இது எங்களோட ஃப்யூச்சர் பேபிஸ் அந்த ஜென்ரேஷனில் ஒழிக்க முடியுமா எப்படி என்னன்னு தெரியாது, பார்க்கலாம். என்னோட இது அதுதான் என்னோட ஒப்பீனியன். அண்டு வேறு எப்படி அனதர் பார்ட்டிஸ் பற்றி எனக்கு தெரியாது. சீமான், ADMK அவங்க அம்மா இருக்க வரைக்கும் ஓகேவாக இருந்துச்சு, அதுக்கப்புறம் அப்படியே டவுனாக இருந்துச்சு, அப்படியே பிரிஞ்சுட்டாங்க. ஏன் பிரிஞ்சாங்க? ஒற்றுமையாக இருந்திருந்தால் ஜெயிச்சிருக்கலாமோ என்னமோ தெரில. அண்ட் அதர் பார்ட்டிஸ் பற்றி எனக்கு தெரில. சீமான் அவர் பற்றி. How many seats will get Vijay party? TVK 30. நான் சொல்ல, என்னோட கருத்து கணிப்பில் சோசியல் மீடியாவில் போட்டிருந்தது, நான் சொல்லலை. 30% வந்து கிடச்சிரும் அப்படின்னு தான் போட்டிருக்காங்க. ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಒಂದು 30 to 35 30% ಆಫ್ ಪೀಪಲ್ಸ್
put on vote in TVK. 28% of people are put in vote for DMK. That only I know. Any other questions don't ask me. That only, sir. In this reason, the people like the Modi and Modi administration ಇಷ್ಟಪಡ್ತಾರಾ ಮೋದಿ ಆಡಳಿತನ ಇಲ್ಲಿ ಜನ? Sorry, I cannot go to that. Please tell me. In this reason, the people like Tamil Nadu people likes Modi or not? I don't know. அது எப்படி என்னன்னு எனக்கு தெரியல. ஆனால் நிறைய பீப்புள்ஸ் வந்து விஜயை ஃபாலோ பண்ணுறாங்க. அதான் ஒரு கூட்டத்திலே சொல்லியிருந்தாங்கல்ல, கூட்டம் ஓட்டாக மாறுமா அப்படின்னு தெரிலன்ட்டு. அது தெரியல எனக்கு எப்படி என்னன்ட்டு. அது வந்தால் தெரியும்.